ಎಲ್ರಿಗೂ ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ ಸುಮಾರು ಒಂದು 5:30 6 ಗಂಟೆ. ಹಕ್ಕಿಗಳ ಸೌಂಡ್ ಎಲ್ಲ ಹಿಂಗೆ ಕೇಳಿಸ್ತಾ ಐತೆ. ಕೋಳಿ ಕೂಗ್ತಾ ಐತೆ, ಚಿಲಿಪಿಲಿ ಸೌಂಡ್ ಕೇಳಿಸ್ತಾ ಐತೆ, ಮತ್ತು ನವಿಲು ಕೂಗ್ತಾ ಐತೆ. ನೋಡಿ, ನವಿಲು ಸೌಂಡು ನವಿಲು ಕೂಗ್ತಾ ಇರೋದನ್ನ ತೋರ್ಸೋಣ ಅಂದರೆ ಕಾಣಿಸ್ತಾ ಇಲ್ಲ ನವಿಲು. ಅದೇ ಬೆಳಗ್ಗೆ ಕೇಳಿಸೋ ಸೌಂಡು ಒಂದು 7 ಗಂಟೆ ಮೇಲೆ ಕೇಳಿಸೋದೇ ಇಲ್ಲ. ಬರೀ ಫ್ಯಾಕ್ಟ್ರಿ ಸೌಂಡು, ಬಸ್ ಸೌಂಡ್ ಕೇಳಿಸ್ತಿರುತ್ತೆ. ಬೆಳಗ್ಗೆ ಎದ್ದಾಗ ಮನಸ್ಸಿಗೆ ಎಷ್ಟು ಹಿತವಾಗಿರುತ್ತೆ ಅಂದರೆ ಅದು ಏನೇ ಇದ್ದರೂ ಮರ್ತೋಗ್ಬಿಡ್ಬೇಕು ನಮ್ಮ ಮೈಂಡಲ್ಲಿ. ಒಂಥರ ಖುಷಿ ಆಗ್ತಿರುತ್ತೆ. ನಾವು ತೋಟದ ಮನೇಲಿ ಇರೋದು, ಅಲ್ಲಿ ನಮಗಂತೂ ನೋಡೋಕ್ಕೆ ಕೇಳೋಕ್ಕೆ ಒಂದು ಇಂಪಾಗಿರುತ್ತೆ ಆ ಸೌಂಡು. ಮತ್ತು ಬೆಳಗ್ಗೆ ಆ ನೇಚರ್ ನೋಡೋಕ್ಕೆ. ಇವತ್ತು ನಾನು ವಿಡಿಯೋ ಮಾಡಿರೋ ದಿನವೇ ಮಳೆ ಆಗೈತೆ ನೈಟೆಲ್ಲ. ಬೆಳಗ್ಗೆ ಎದ್ದು ನೋಡ್ತೀನಿ, ಅದು ಫುಲ್ಲು ಹಸಿರುಗೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಇಲ್ಲಿ ನಮ್ಮ ಮನೆ ಪಕ್ಕ ಶೋ ಗಿಡ ಇದೆಯಲ್ಲ, ಅಲ್ಲೆಲ್ಲ ಇಬ್ಬನಿ ನೋಡಿದ್ರೆ ನೋಡಿ, ಸೂರ್ಯ ಹುಡ್ತಾವನೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ, ಹುಡ್ತಾ ಇರೋದು ಮೋಡಗಳು, ಆ ಸೂರ್ಯ ಹುಟ್ಟೋದು, ನೇಚರ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ನೋಡಿದ್ರಾ. ನೋಡಿ, ಕಾಣಿಸ್ತಾ ಇದೆಯಾ? ಇದು ಸುಗಂಧರಾಜದ ಗಿಡ. ಇಂಥ ವಾತಾವರಣದಲ್ಲಿ ನಾವು ಇದ್ದೀವಿ ಅಂದರೆ ನಾವೆಷ್ಟು ಪುಣ್ಯವಂತರು ಅಂತ ಹೇಳೋಕ್ಕೆ ಆಗಲ್ಲ ಅಲ್ವಾ. ಎಷ್ಟೇ ಕೋಟಿ ಕೊಟ್ಟರು ಈ ಥರ ವಾತಾವರಣ ಸಿಗುತ್ತಾ? ಇಲ್ಲಲ್ವಾ. ನೋಡಿದ್ರಾ, ಇದು ಸುಗಂಧರಾಜದ ಗಿಡ. ಅದೆಷ್ಟೇ ಕಟ್ ಮಾಡ್ತಾಯಿದ್ರು ಮೇಲ್ಗಡೆ ಎಲೆನ ಅದು ಹುಡ್ತಾ ಇರುತ್ತೆ. ಇದು ನಮ್ಮ ಮನೆ ಹಿಂದೆ ಇದೆ ಇಟ್ಟಿಗೆ ಫ್ಯಾಕ್ಟ್ರಿ, ಸಿಮೆಂಟ್ ಇಟ್ಟಿಗೆದು. ನೋಡಿ, ಸಿಮೆಂಟ್ ಇಟ್ಟಿಗೆ ಫ್ಯಾಕ್ಟ್ರಿ. ಅದು ಸೌಂಡ್ ಬರ್ತಾ ಇರುತ್ತೆ ಈ ಕಡೆ ಎಲ್ಲ. ಇದು ನಮ್ಮ ತೋಟ. ಈ ಕಡೆ ನಮ್ಮ ಮನೆ ಮುಂದೆ ಒಂದು 3 ಮನೆ ಐತೆ. ಅವರು ತೋಟದಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಅದ್ರ ಮುಂದೆ ಡೈರಿ ಐತಿ. ಇದೊಂದು ಫ್ಯಾಕ್ಟ್ರಿ. ಏನಪ್ಪ ಅಂದರೆ ಈ ತರಕಾರಿ ಬೆಳಿಬೇಕಾದ್ರೆ ಮೆನ್ಷನ್ ಪೇಪರ್ ಹಾಕ್ತಾರಲ್ಲ, ಅದದ್ದು ಫ್ಯಾಕ್ಟ್ರಿ ಅದು. ಇದು ನಮ್ಮ ಮನೆ ಹತ್ರ ಸೈಟ್ ಐತಿ, ಸೈಟಿನ ಜಾಗ ಇದು. ನೋಡಿದ್ರಾ? ಆಮೇಲೆ ಮತ್ತೆ ಇಲ್ಲೊಂದು ಚಿಕ್ಕದಾಗಿ ಕಾಣ್ತಾ ಇತ್ತು ನೋಡಿ ಒಳಗಡೆ, ಅದು ಕೋಳಿ ಫಾರಮ್ ಮಾಡವ್ರೆ ನಮ್ಮ ಮೈದಾರೆ. ನೋಡೋರು, ಅದು ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕಾಣಿಸುತ್ತೆ ನೋಡಿ. ಬೆಳಗ್ಗೆ ಎದ್ದು ಈ ಗ್ರೀನ್ ಕಲರ್ದು ನೋಡ್ತಾ ಇದ್ರೆ ಹಸ್ರನ್ನ ಎಷ್ಟು ಕಣ್ಣಿಗೆ ಖುಷಿ ಕೊಡುತ್ತೆ ಅಂದರೆ, ಮನಸ್ಸಿಗೆ ಕಣ್ಣಿಗೆ ಅದು ನೋಡೋರ್ಗೆ ಮಾತ್ರ ಅನುಭವ ಆಗ್ತಿರುತ್ತೆ. ನೀವು ನಿಮ್ಮ ಮನೆಗಳ ಹತ್ರ ಏನಾದರೂ ಇದ್ದರೆ ಬೆಳಗ್ಗೆ ಎದ್ದು ಒಂದು ಸಲ ನೋಡಿ, ಹಕ್ಕಿಗಳ ಸೌಂಡು ಮತ್ತು ಅದು ಗ್ರೀನ್ ಕಲರ್ದು ಗಿಡ ಎಲ್ಲ ಹಸ್ರಿಗೆ ಕಾಣ್ತಾ ಇರುತ್ತೆ, ಫ್ರೆಶ್ಶಾಗಿ ಆಗ್ತಾನೆ. ಆ ಮೋಡ ಜೊತೆ ಸೂರ್ಯ ಹುಟ್ಬತ್ತಾ ಇರೋದು, ಅದು ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತೆ ಅಲ್ಲವ್ರಾ. ನೋಡ್ತಾ ಇದ್ದೀರಾ? ಇದೆಲ್ಲ ಅಡಿಕೆ ಗಿಡ ನಮ್ಮ ಮೈದಾರ್ದಿದ್ದು, ಚಿಕ್ಕದಾಗೈತೆ. ಈಗ ಇಕ್ಕಿ ಸುಮಾರು ಒಂದು 4-5 ವರ್ಷ ಆಗೈತೆ. ಅದ್ರ ಪಕ್ಕ ಕೋಳಿ ಫಾರಮ್ ಅದು. ಅದರಿಂದ ಇರೋದು ಎಂಟೆ ಫ್ಯಾಕ್ಟ್ರಿ. ನೋಡಿ, ಇದೆ ಮೆನ್ಷನ್ ಫ್ಯಾಕ್ಟ್ರಿ. ಮೆನ್ಷನ್ ಪೇಪರ್ ಅಂದರೆ ಕವರ್ ಬರುತ್ತೆ ಬ್ಲ್ಯಾಕ್ ಕಲರ್, ತರಕಾರಿ ಬೆಳೆಯೋಕೆ ಹಾಕಂತಾರೆ. ಅದನ್ನ ಯಾಕೆ ಹಾಕ್ತಾರೆ ಅಂದರೆ ಸತ್ಯ ಹತ್ತಲ್ಲ, ಮತ್ತು ನೀರು ಸರಿಯಾಗಿ ಅದ್ರ ಬುಡಕ್ಕೆ ಹೋಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ನೇಚರೆಲ್ಲ ನೋಡಿದ್ದಾಯಿತು. ಒಳಗಡೆ ಬಂದಿದ್ದು ತಿಂಡಿ ಮಾಡೋಣ ಅಂತೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಪೂರಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. 3 ಬೌಲು ಗೋಧಿ ಹಸಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಉಪ್ಪು, 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ನೀರು ಹಾಕ್ಕೊಂಡು ಒಂದು ಹದವಾಗಿ ಕಲಸಿಟ್ಕೊತೀನಿ.
ಮನೆಯಲ್ಲೇ ಒಳ್ಳೆ ಆರೋಗ್ಯಕರ ಫುಡ್ಡ ಮಾಡ್ಕೊತೀನಿ. ಆರೋಗ್ಯಕ್ಕೆ ಒಳ್ಳೆಯದು. ಸೊ ಆರೋಗ್ಯಕರವಾದ ಫುಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ಎಷ್ಟು ಇದಿರುತ್ತೆ ಹೇಳಿ. ನೋಡಿ, ನೀರು ಹಾಕೊಂಡು ಕಲ್ಸ್ಕೊತೀನಿ. ಈಗ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ ಟ್ರೈ ಮಾಡೋಣ. ಆಯಿಲ್ ಕಮ್ಮಿ ಹಾಕೊಳ್ಳಿ. ಈಗ ನಾನು ಇದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಲ್ವ, ಹಂಗಾಗಿ ಆಯಿಲ್ ಹಾಕಿನೂ ಇದು ಮಾಡಲ್ಲ. ಪೂರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೊರಗಡೆ ಹೋಗಿ ತಿಂತೀವಿ, ಅವ್ರು ಯಾವ ಆಯಿಲ್ ಹಾಕಿರ್ತಾರೆ, ಏನು ಹಾಕಿರ್ತಾರೆ ಗೊತ್ತಿರಲ್ಲ. ಈಗಿನ ಕೆಟ್ಟ ಕಾಲದ ಪ್ರಪಂಚದಲ್ಲಿ ಏನೂ ಮೆಡಿಷನ್ ಹಾಕ್ತಲೇ ಬರೋದೇ ಇಲ್ಲ. ಏನು ಮಾಡ್ತಾರೆ, ಕ್ಲೀನಾಗಿರಲಿ, ಫ್ರೆಶ್ಶಾಗಿ ಈಗ ತಂದವ್ರೇನೋ ಆ ಥರ ಕಾಂಡಿ ಅಂದ್ಬಿಟ್ಟು ಅದು ಇದು ಕೆಮಿಕಲ್ಲೆಲ್ಲ ಹೊಡಿತಾ ಇರ್ತಾರೆ. ಅದನ್ನು ತಿನ್ನೋದು ಮತ್ತು ಹಾರ್ಟ್ ಅಟ್ಯಾಕ್ ಬಂತು, ನನಗೆ ಕ್ಯಾನ್ಸರ್ ಆಯಿತು. ಹೊರಗಡೆ ತಿನ್ನೋದ್ರಿಂದ ತುಂಬ ಹಾನಿಕರ. ಯಾವ ಆಯಿಲ್ ಹಾಕಿರ್ತಾರೆ ಕೆಟ್ಟದ್ದು ಅಂತ ಗೊತ್ತೇ ಇರಲ್ಲ ನಮಗೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ, ಮಕ್ಳುಗಳಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ ಟ್ರೈ ಮಾಡಿ. ಬೇಜಾರು ಮಾಡ್ಕೊಂಬೇಡಿ, ನಂಗೆ ಮಾತಾಡೋಕ್ಕೆ ಬರೋಲ್ಲ ಸ್ಟೈಲಿಸ್ಟಾಗೆ. ಹಾಗಾಗಿ ನನ್ನ ಭಾಷೆ ಏನಿದೆಯೋ ಅದನ್ನೇ ಮಾತಾಡ್ತಿರ್ತೀನಿ, ಬೇಜಾರು ಮಾಡ್ಕೊಂಬೇಡಿ. ಕಲಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ, ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಕಲಿಸ್ತಾ ಇರೋದೆ. ಹಾಗೆ ನಿಮ್ಮ ಮನೆಗಳ ಹತ್ರ ಜಾಗ ಇದ್ದರೆ ಯಾವುದಾದ್ರೂ ಒಂದು ಗಿಡ ಹಾಕ್ರಿ. ಹಿಂಗೆಲ್ಲ ಎಲ್ಲ ಕಡೆ ಇಲ್ಲೆಲ್ಲ ನೋಡ್ತಿದ್ದೀರಲ್ವ, ಗಿಡ ಎಲ್ಲ ಕಡ್ದಾಕ್ತಾ ಇದ್ದಾರೆ ಹೊರ್ತು ಎಲ್ಲೂ ಆಗ್ತಾಯಿಲ್ಲ ಜಾಸ್ತಿ. ಗಿಡ ಮರ ಇದ್ದಷ್ಟು ಮನಸ್ಸಿಗೆ ಒಂದು ನೆಮ್ಮದಿ ಸಿಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಆ ಕಡೆ ಎಲ್ಲ ನೋಡಿದಾಗ ಇನ್ನೂ ಒಂದು ಖುಷಿ ಸಿಗುತ್ತೆ, ಫ್ರೆಶ್ ಒಳ್ಳೆ ಗಾಳಿ ಸಿಗುತ್ತೆ. ನೀವೇ ನೋಡ್ದಂಗೆ ಇಲ್ಲೆಲ್ಲ ಬರೀ ಫ್ಯಾಕ್ಟ್ರಿ, ಗಾಡಿ, ಬರೀ ಹೊಗೆ. ನಾವು ಮನೆ ಖಾಲಿ ಜಾಗ ಇರ್ತಾವೆಲ್ಲ ಒಂದೊಂದು ಗಿಡ ಹಾಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ನೋಡಿ, ಎಲ್ಲ ಕಲ್ಸ್ಕೊಂಡೆ ನೋಡಿ. ಒಂದು ಸ್ಮೂತಾಗಿ ಬರಬೇಕಿದು. ಇಂಥ ಗಟ್ಟಿಗೂ ಇಲ್ಲ, ಫುಲ್ ತೆಳ್ಳಗೂ ಇಲ್ಲ, ಒಂದು ಹದವಾಗಿ ಕಲಿಸ್ಕೊಬೇಕು. ನೋಡ್ತಾ ಇದ್ದೀರಾ. ಈ ಥರ ಎಲ್ಲ ಸ್ವಲ್ಪ ಇದು ಮಾಡ್ಕೊಂಡ್ರೆ ನೈಸ್ ಇದಾದರೆ ಆಗುತ್ತೆ. ಇಲ್ಲಾಂದರೆ ಮೇಲ್ಗಡೆ ಒಂದು ಸ್ವಲ್ಪ ರಫ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಮಿತ್ಕೊಬೇಕದು ಚಚ್ಚಿ. ನೋಡಿದ್ರೆ ಈ ಥರ ಮಾಡ್ಕೊಳ್ಳಿ, ಪೂರಿ ಚೆನ್ನಾಗಿ ಬರುತ್ತೆ. ಮತ್ತು ಹೋಟ್ಲಲ್ಲಿ ಮಾಡಿರೋ ಥರನೇ ಬರುತ್ತೆ. ಅದೂ ಇನ್ನೇನು ಹಾಕಿಲ್ಲ, ಅದಕ್ಕೆ ಉಪ್ಪು, 1-2 ಸ್ಪೂನು ಎಣ್ಣೆ, ಇದು ಗೋಧಿ ಹಿಟ್ಟು ಇಷ್ಟೇ ಹಾಕೊಂಡು ಕಲಸಿರೋದು. ಒಂದು 5 ನಿಮಿಷ ಬಿಟ್ಟರೆ ನೆನೆಯೋಕ್ಕೆ ಅದೇ ಚೆನ್ನಾಗಿರುತ್ತೆ, ಉಬ್ಬುತ್ತೆ ಪೂರಿ ಸಹಿತ. ನೋಡಿ ಆ ಥರ ಐತೆ. ನೋಡಿದ್ರಾ ನೋಡ್ತಾ ಇದ್ದೀರಾ. ನೋಡಿ, ಈ ಥರ ಸ್ಮೂತಾಗಿ ಬರಬೇಕು. ನೋಡಿದ್ರೆ ಒಂದು 5 ನಿಮಿಷ ಇವಾಗ ಎತ್ತಿರ್ತೀನಿ. ಇದಕ್ಕೆ ಸಾಂಬಾರು ಮಾಡೋಕ್ಕೆ ಕಡಲೆಕಾಳು, ಹೆಸ್ರು ಕಾಳು ಹಾಕ್ಬಿಟ್ಟು ಕೂಟ್ ಮಾಡೋಣ ಅಂತೇಳೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕೋಳಿ ಸಾರು ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಕೋಳಿ ಸಾರು ತಿನ್ನೋ ಥರನೇ ಇರುತ್ತೆ. ಕೆಲವ್ರು ತಿನ್ನಲ್ಲ ಚಿಕನ್ನು ಎಲ್ಲ, ಹಾಗಾಗಿ ಇದನ್ನೇ ಆ ಥರ ಮಾಡಿಕೊಟ್ರೆ ಅವ್ರಿಗೊಂದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. 1 ಗೆಡ್ಡೆ ಈರುಳ್ಳಿ, 2 ಬೆಳ್ಳುಳ್ಳಿ,
ಕಡಲೆ, ಏಲಕ್ಕಿ, 1 ಕಪ್ ಕಾಯಿ ತುರಿ ಮತ್ತು ಪುದೀನ ಇದೆಲ್ಲ ತಗೊಂಡಿದ್ದೀನಿ. ಮಿಕ್ಸಿ ಜಾರ್ ತಗೊಂಡು ಇಷ್ಟನ್ನು ಹಾಕೊಂಡು ರುಬ್ಕೊಳ್ಳೋಣ. ನೆನೆಸಿರೋ ಕಡಲೆಕಾಳು ಮತ್ತು ಹೆಸ್ರು ಕಾಳು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನೆನೆಸಿರೋದು ಕಡಲೆಕಾಳು. ನೋಡಿದ್ರೆ ಕಡಲೆಕಾಳು ಚೆನ್ನಾಗಿ ನೆಂದೈತೆ. ಕಡಲೆಕಾಳು ತಿನ್ನೋದ್ರಿಂದ ವಾಯು ಅಂತ ಹೇಳ್ತೀವಿ ನಾವು. ಅದೇ ಹಿಂದಿ ಹುಡುಗರು ಒರಿಸ್ಸಾ ಅಸ್ಸಾಮ ಕಡೆಯಿಂದ ಎಲ್ಲ ಬಂದಿರ್ತಾರೆ ಈ ಕಡೆ ಫ್ಯಾಕ್ಟ್ರಿಗಳಿಗೆ. ಅವ್ರು ಬೆಳಬೆಳಿಗ್ಗೆನೇ ಈ ಥರ ಕಡಲೆಕಾಳು, ಹೆಸ್ರು ಕಾಳು ಎಲ್ಲ ಏನು ಮಾಡ್ತಾರೆ, ರಾತ್ರಿ ನೆನೆಸಿಟ್ಬಿಟ್ಟು ಅದನ್ನು ಬೆಳಗ್ಗೆ ಎದ್ದು ಒಗ್ಗರಣೆ ಮಾಡ್ಕೊಂಡು ಒಂದೆರಡು ನೋಡಿ ಕುಕ್ಕರ್ ಇಕ್ಕೊಂಡು 1 ಸ್ಪೂನ್ 2 ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ. ಅದಕ್ಕೆ ನಿಮಗೆ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಹಾಕ್ಕೊಳ್ಳಿ, ಪರವಾಗಿಲ್ಲ. ಎಣ್ಣೆ ಜಾಸ್ತಿ ಬೇಕು ಅಂದ್ರೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇತ್ತು ನೋಡಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಆಮೇಲೆ ಕಡಲೆಕಾಳು ತೊಳೆದಾಕ್ತಾ ಇದ್ದೀನಿ. ಇವು ರಾತ್ರಿ ನೆನೆಸಿಟ್ಟಿದ್ದೆ. ಒಣಗಿರೋ ಕಡಲೆಕಾಳು ತಂದು ಇಟ್ಟಿರ್ತೀವಿ. ರಾತ್ರಿನೇ ನೆನೆ ಹಾಕಿದ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ, ಬೆಂದಿರುತ್ತೆ, ಬೇಯುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಕಡಲೆಕಾಳೆಲ್ಲ ತೊಳೆದಾಕ್ದೆ. ಹೆಸ್ರು ಕಾಳು ಐತೆ. ಈಗ ಹೆಸ್ರು ಕಾಳು ಹಾಕ್ತೀನಿ ನೋಡಿ. ಅದಕ್ಕೆ ಹೆಸ್ರು ಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಅದರೊಳಗೆ ಪ್ರೋಟೀನು ಇರುತ್ತೆ ಮತ್ತು ಡೈಜೆಷನ್ಗೆ ತುಂಬ ಎಲ್ಪ್ ಆಗುತ್ತೆ ಮತ್ತು ಉಷ್ಣಾಂಶ ಕಮ್ಮಿ ಮಾಡುತ್ತೆ. ಇದು ಹೆಸ್ರು ಕಾಳು, ಹೆಸ್ರು ಬೇಳೆ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಹೆಸ್ರು ಕಾಳು ಇರುತ್ತಲ್ಲ, ಇದನ್ನು ನೆನೆಸ್ಬಿಟ್ಟು ವಾರಕ್ಕೆ 2 ಟೈಮ್ ತಿನ್ನಿ. ಒಂದು ಸ್ವಲ್ಪ ಮೊಳಕೆ ಬರೋಂಗೆ ಮಾಡಿಬಿಟ್ಟು ಅದಕ್ಕೆ ಬೆಳಗ್ಗೆ ಒಂದು ಒಗ್ಗರಣೆ ಮಾಡ್ಕೊಂಡು, ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ಎಲ್ಲ ಹಾಕೊಂಡು ತಿಂದರೆ ಒಳ್ಳೆಯದು. ನೋಡಿದ್ರೆ ಮಸಾಲೆ ಯಾವಾಗಲೇ ತೋರಿಸಿದ್ದೀನಿ ನಿಮಗೆ, ಮಸಾಲೆಗೆ ಐಟಮ್ ಏನೇನು ಇಟ್ಕೊಳ್ಳೋದು ಅಂತ. ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ ನೋಡಿ. ಹಂಗೆ ಇದಕ್ಕೆ ಕಾಳು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಕಾಳು ಫ್ರೈ ಮಾಡಿದ್ದೀನಿ ನೋಡಿ. ಕಾಳು ಫ್ರೈ ಮಾಡ್ಕೊಂಡು ಇದರೊಳಕ್ಕೆ ಇವಾಗ ಮಸಾಲೆ ಹಾಕ್ತೀನಿ. ಮಸಾಲೆ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರು. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ. ನಾನು ಇವಾಗ ಪೂರಿ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಗಟ್ಟಿ ಮಾಡ್ಕೊತೀನಿ. ಅದಕ್ಕೆ ನಾನು ಒಂದು ಜಾರ್ ಹಾಕ್ಕೊಂತೀನಿ ನೀರು. ಅಂದರೆ ಒಂದು ಜಾರ್ ಅಂದರೆ ಒಂದು 3 ಕಪ್ ನೀರು ಹಾಕ್ಕೊಂತೀನಿ.
3 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಸಾಕು ನಮಗೆ ಇಷ್ಟು ಪೂರಿಗೆ ಬೇಕಾಗಿರೋದ್ರಿಂದ ಇಷ್ಟು ಮಂದವಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಇದು ಬರೋಂಗೆ. ಓಕೆ, ಇವಾಗ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪೆಲ್ಲ ಹಾಕಿದ್ದೀನಿ. ಇವಾಗ ನೋಡಿ ಸಾಂಬಾರು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಈಗ ಇದು ಲಿಡ್ ಕ್ಲೋಸ್ ಮಾಡ್ತೀನಿ. 2 ವಿಷಲ್ಲು ಕೂಗಿಸ್ಕೊಂಡ್ರೆ ಸಾಕು. ಎರಡು ವಿಷಲ್ ಕೂಗಿಸ್ಕೊತೀನಿ. ಇದು ಚಪಾತಿ ಹಿಟ್ಟು ಕಲಸಿಕ್ಕಿದ್ದೆ ಅಲ್ವಾ, ಅದಿದು ನೋಡಿ. ಇವಾಗ ಚೆನ್ನಾಗಿ ನೆನ್ಕೊಂಡೈತೆ, ಚೆನ್ನಾಗಿ ಬರುತ್ತೆ. ಯಾವಾಗಲೇ ಕಲಸಿಕ್ಬಿಟ್ಟು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನೋಡಿ ಈ ಥರ ಚೆನ್ನಾಗಿ ಹೊಂದ್ಕೊಂಡೈತೆ. ನಾವೇ ಮಾಡ್ಕೊಳ್ಳೋದ್ರಿಂದ ಎಷ್ಟು ಉಪಯೋಗ ಅಂದರೆ, ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು, ಚೆನ್ನಾಗಿರುತ್ತೆ. ನಾವೇ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಯಾವ್ದು ಬೇಕೋ ಅದು ಹಾಕ್ಕೊಂಡು ಒಳ್ಳೊಳ್ಳೆ ಎಣ್ಣೆ ಎಲ್ಲ ಹಾಕ್ಕೊಂಡು ಮಾಡ್ಕೊತಿರ್ತೀವಿ. ಕಾಲೊಂದು ಸ್ವಲ್ಪ ಏಟಾಗ್ಬಿಟ್ಟೈತೆ, ಹಂಗಾಗಿ ನನಗೆ ನಿಂತ್ಕೊಂಡು ಅರಿಯೋಕ್ಕಾಗಲ್ಲ. ಅದಕ್ಕೆ ವೇಲ್ ಹಾಕ್ಕೊಂಡು ಕೆಳಗಡೆ ಕುತ್ಕೊಂಡು ಅರಿತಾ ಇದ್ದೀನಿ. ಕೆಲವು ವೇಲೆ ಹಾಕೊಂಡಿದ್ದೀನಿ ಅಂದರೆ ಈಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀವಿ, ಮತ್ತೆ ಗಲೀಜಾಗುತ್ತೆ, ಟೈಮು ನಮಗೆ ಸಾಕಾಗಲ್ಲ. ಅದಕ್ಕೆ ವೇಲ್ ಹಾಕೊಂಡ್ರೆ ಅದ್ರದ್ದು ಹಸಿಟ್ಟೆಲ್ಲ ಅದರೊಳಗಡೆ ಸೇರ್ಕೊಂಡಿರುತ್ತೆ, ಬೇಗ ಕ್ಲೀನು ಮಾಡ್ಕೊಬೋದು. ಹಾಗಾಗಿ ಆ ಥರ ಮಾಡ್ಕೊಂಡಿದ್ದೀನಿ. ಉಂಡೆ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಈ ಥರ ಒಂದು ಸತಿ ಅರ್ದಿಟ್ಕೊಂಬಿಟ್ಟು ಎಣ್ಣೆಗೆ ಹಾಕ್ಕೊತೀನಿ. ನೋಡಿ ಈ ಥರ ಎಲ್ಲ ರೌಂಡ್ಗೆ ಹರ್ಕೊಳ್ತಾ ಇದ್ದೀನಿ. ಈಗಿನ ಕಾಲದಲ್ಲೆಲ್ಲ ಟೈಮ್ ಸಾಕಾಗಲ್ಲ, ಯಾರಪ್ಪ ಮಾಡೋದು, ಹೋಟ್ಲಿಗೆ ಹೇಳ್ಬಿಡೋಣ, ಇಲ್ಲ ಆರ್ಡ್ರ್ ಮಾಡಿಬಿಡೋಣ, ಹೆಂಗೆ ಮನೆ ಬಾಗಿಲಿಗೆ ಬರುತ್ತೆ ಫುಡ್ಡು ಅನ್ಕೊಂತಾರೆ. ಅವ್ರು ಯಾವ ಥರ ಮಾಡಿರ್ತಾರೆ, ಇವತ್ತೇ ಫ್ರೆಶ್ಶಾಗಿ ಮಾಡಿಕೊಟ್ಟಿರ್ತಾರ, ಇಲ್ಲ ಆಯಿಲ್ಲು ಚೆನ್ನಾಗಿರೋದೇ ಹಾಕಿರ್ತಾರೆ, ಅದೇನು ನೋಡಿರಲ್ಲ. ಸುಮ್ಮನೆ ನಮಗೇನು ಬೇಕು ತರಿಸ್ಕೊಂಡು ತಿಂದ್ಬಿಡ್ತೀವಿ. ನೋಡಿ ಇವಾಗ ಎಣ್ಣೆಗೆ ಹಾಕಿದ್ದೀನಿ. ಹೋಟ್ಲು ಹೆಂಗೆ ಮಾಡ್ತಾರೋ ಅದೇ ಥರನೇ ಬರ್ತೈತಿ ನೋಡಿ. ನಾನು ಎಷ್ಟು ಬೇಕೋ ಅಷ್ಟೇ ಆಯಿಲ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಮತ್ತೆ ಯೂಸ್ ಮಾಡಿರೋದನ್ನೇ ಮತ್ತೆ ಮತ್ತೆ ಯೂಸ್ ಮಾಡೋದ್ರಿಂದ ಅದು ಕೊಲೆಸ್ಟ್ರಾಲ್ ಬರುತ್ತೆ ಅಂದ್ಬಿಟ್ಟು ಪೂರಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾಯಿದ್ರೆ ಆ ಥರ ಬರುತ್ತೆ. ನೋಡಿ ಸಾಂಬಾರು ರೆಡಿ ಆಗೈತೆ, ನೋಡ್ತಾ ಇದ್ದೀರಾ? ನೋಡಿ ಎಷ್ಟು ಚೆನ್ನಾಗಿ ರೆಡಿ ಐತೆ ಕಲರು, ಮತ್ತು ಕಾಳು ಬೆಂದಿರೋದು ಎಲ್ಲ ನೋಡಿ. ಪೂರಿನ ನೋಡಿ ಸ್ಮೂತಾಗಿ ಸಾಫ್ಟಾಗಿ, ಅದನ್ನು ನಾರು ಥರ ಆಗೋದೇ ಇಲ್ಲ, ಅಷ್ಟು ಸಾಫ್ಟಾಗಿ ಬರುತ್ತೆ